ಹಾಯ್ ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದಾರ? ನಾನು ನಿಮ್ಮ ಕಿಪ್ಪಿಪಾಯ್ ಯಾಸಿದ್. ಇವತ್ತು ನಮ್ಮ ಮಮ್ಮಿ ಪಪ್ಪ ಆನಿವರ್ಸರಿ ನಾನು ವಿಶ್ ಮಾಡಿದ್ದೀನಿ. ಇವಾಗ ನೀವು ಎಲ್ಲರೂ ವಿಶ್ ಮಾಡಿ. ಇವತ್ತು ನಾನು ಅವರಿಗೆ ಸರ್ಪ್ರೈಸ್ ಕೊಡ್ತೀನಿ. ಬಲ್ಲಿ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಬನ್ನಿ. ಮಂದಿ ಸರ್ಪ್ರೈಸ್ ತಯಾರಿ ಮಾಡೋಣ. ಮಮ್ಮ ಹೆಂಗಾಗೈತಿ? ಯಾರು ಮಾಡ್ಯಾರ ಇದನ್ನ? ಇಲ್ಬಾ ರಶು ಹೆಂಗ ಅನ್ಸಾತೈತಿ? ರಶು ಮತ್ತಿನ್ನ ಏನೇನ್ ಮಾಡೋದಿ? ಹಾಗಿತ್ತು देखो हाँ वहाँ पे भी हुआ है क्या? पीछे जाओ, पीछे जाके बात करो. आपको डेकोरेशन करने नहीं आता? बस सोए थे ना, इसलिए जल्दी उठे ना आप. ಒಂದು ಅರ್ಧ ತಾಸು ಮಕ್ಕೊಂಡಿಲ್ಲಿ. ರಶುನಂದ್ರು ಕಮೆಂಟ್ ಕೇಳಿ ಆಯ್ತು. ಸೊ ಇದು ಅಡುಗೆ ಬಿರಿಯಾನಿ ರೆಡಿ ಆಗತೈತಿ, ಇಲ್ಲಿ ಚಿಕನ್ ತಯಾರಿ ಆಗ್ತೈತಿ. ಸೊ ಆಮೇಲೆ ಇದೆಲ್ಲ ಮಾಡಿದ್ಮೇಲೆ ನಿಮಗೆ ತೋರಿಸ್ತೇನೆ. ಅಡುಗೆ ಏನು ಮಾಡತ್ತೇವೆ ಅಂತಂದ್ರು ಗೊತ್ತಾಯ್ತು ನಿಮ್ಗೆ. ರಶು ಡೆಕೋರೇಷನ್ ಮುಗಿಸಿದ. ಈಗ ಲಾಸ್ಟ್ ಒಂದೇನಂದ್ರೆ ಅವ್ರ ಪಪ್ಪ ಮೊಮ್ಮಗವ ಡ್ರೆಸ್ ಚೂಸ್ ಮಾಡ್ಯಾನ. ಯಾವಂತ ತೋರಿಸ್ತಾನ ಬರ್ರಿ ನಿಮಗೂ ತೋರಿಸ್ತೀನಿ ಒಳಗಡೆ. दिखता नहीं है. कहाँ है? ए रशु ಎಲ್ಲದೆ ಮಮ್ಮನ ಸಾರಿ ಎಲ್ಲಿದೆ? ವಿಚ್ ಒನ್ ನೋಡ್ರಿ, ಇಷ್ಟ ಐತಿ. ಇದ್ರೊಳಗೆ ಯಾವ್ದು ಚೂಸ್ ಮಾಡ್ತಾನಂತ ತಡಿ. ಬಾ ರಶು ತೋರಿಸಿ ಯಾವ್ದು. ವಿಚ್ ಒನ್? ಎಲ್ಲೋ ಅಲ್ಲ? ಪಪ್ಪ ಎಲ್ಲೋ ಮ್ಯಾಚಿಂಗ್ ವಿವರ್ಸ್. ನಿಮ್ಗೆ ಹತ್ರ ಐಡಿಯಾ ಬಂದಿತ್ತಾನೆ ಎಷ್ಟು ಚಂದ ಮ್ಯಾಚಿಂಗ್ ಮಾಡ್ಯಾನ ನೋಡ ಮಮ್ಮ ಪಪ್ಪ ಅಂದು. ತಡಿಯಾ ಸ್ಕೂಲನ್ನು ಕೆಳಗೆ ತೊಗೊಳೋಣ. ರಶು ಸೊ ನೋಡ್ರಿ ನಮ್ಮ ರಶು ಚೂಸ್ ಮಾಡಿದ್ದಿದ್ದು ಸಾರಿ ಪರ್ಫೆಕ್ಟಾ. ಅವ್ರ ಪಪ್ಪನ ಶರ್ಟ್ ಅವ್ರ ಮಮ್ಮಂದು ಸಾರಿ ಎಷ್ಟು ಚಂದ ಐಡಿಯಾ ಮುಡ್ಕೊಂಡು ನಾವು ಯಾರಿಗಾದ್ರೂ ಬಂದಿತ್ತಾಯ್ತು. ನಾವು ದೊಡ್ಡವರಾದ್ಮೇಲೆ ಮ್ಯಾಚಿಂಗ್ ಮಾಡ್ತೀವಿ. ಅವ ಈಗ 4 ವರ್ಷವಾಗಿ ಎಲ್ಲ ಮ್ಯಾಚಿಂಗ್ ಮಾಡತ್ತಾನ. ನಡಿ ಆಮೇಲೆ ಅವ್ರ ಮಮ್ಮಿ ಪಪ್ಪ ರೆಡಿ ಆದಮೇಲೆ ಲೈವ್ ಶೂಟ್ ಮಾಡಿ ತೋರಿಸ್ತೀನಿ. ಓಕೆ ರಶು? कहाँ जाएंगे? कहाँ जाएंगे? पापा के पास. सभी को दिखाएंगे हम कैसा दिख रहे हैं करके. ओके ले लो. रशु दिख रहा नहीं ये तो कैसा दिख रहे हैं मम्मा पापा? अच्छा दिख रहे हैं. अभी मम्मा पापा को कहाँ लेके जाओगे? केक कटेंगे. और मंदिर नहीं लेके जाओगे? और मम्मा पापा को क्या सरप्राइज दोगे? गिफ्ट नहीं है. आप ही गिफ्ट हो ना. बॉल ले लोगे. ओके अभी पहले मंदिर जाएंगे. हम मंदिर टेम्पल पे जाके बाद में केक कटिंग करेंगे. अभी करें. हाँ अभी कटिंग कर दिया. अभी कैसा लग रहा है? अच्छा लग रहा है. अभी मंदिर जाएंगे. अभी नहीं, अभी मंदिर गया. अभी देख सकते हैं. ಓಕೆ ಡನ್. ನೋಡ್ರಿ ನಮ್ಮ ರಶು ಇದಾನಲ್ಲ, ನಮ್ಮನ್ನ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದಾನ. ಸೊ ನಾವು ಟೆಂಪಲ್ ಹೋಗಿ ಬಂದು ನೆಕ್ಸ್ಟ್ ಸಿಗೋಣ ಅಂತ. ರಶು ಅವ್ರ ಮಮ್ಮಿ ಪಪ್ಪನ ಕರ್ಕೊಂಡು ಹೋಗಿ ಗುಡಿ ಹೋಗಿ ಬಂದ. ಅಲ್ಲೇನೋ ಲೈಟ್ ಹೋಗಿತ್ತಂತ, ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡತ್ತಾನ ನೋಡಿ. बोलो रशु अभी पापा एनिवर्सरी है. पापा हैप्पी बर्थडे मम्मा पापा. हैप्पी बर्थडे नहीं, हैप्पी एनिवर्सरी.
हैप्पी न्यू अभी लेके आओगे? कहाँ जाओगे अभी? अभी कहाँ जाओगे? अभी बाबा पास तो यार लेग नहीं है। अभी दाई हो और ले गया। रशो क्या लेके आए? देखो आप लेके आए? किसके लिए लेके आए? मम्मा पापा किस क्या है आज? हैप्पी न्यू ओहो चलो आज कहाँ से लेके आए? अभी बेटी कहाँ कहाँ गए थे? बाबा मोया देख अभी रात हुआ तो पूना भी आ ले। हाँ अभी केक लेके आए ना, चलो अंदर आओ कट करेंगे। हाँ चलो ಈಗ ರಶು ಅವ್ರ ಮೊಮ್ಮ ಪಪ್ಪನ ಕರ್ಕೊಂಬರ್ತಾನ, ಕರ್ಕೊಂಬಂದು ಕೇಕ್ ಕಟ್ ಮಾಡಿಸ್ತಾನ. रशु आप लेके आए केक? वाह रशु डिजाइन किया है क्या? ये नहीं पापा डिजाइन थे, ये भैया डिजाइन थे यहाँ पे अबे ध्यान से डिजाइन। तो यहाँ पे देखो रुको हाँ। अभी अब क्या करोगे पता है? ಅವ್ನು ಎತ್ಕೊರಿ ನೀವು ಅಂದ್ರೆ ಹೈಲೈಟ್ ಆಗ್ತದೆ. खाना पे कौन कौन खाना बैठना? ओ ऑलरेडी सीट भी एक ही है क्या? अरेंजमेंट तो रशु कहाँ बैठेगा? कहाँ रुकोगे? यहाँ पे रुकोगे? ओके ओके ओके। वाह केक अच्छा है ना? क्या है वो? डिजाइन है। केक कट करे? टिफिन करे क्या? क्या लेके जा रहे हो? गिफ्ट है? चलो आ जाओ लशु गिफ्ट कोड़ा समय क्या है? पता नहीं देखो मम्मा क्या 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 है? निको क्या है? निको देखो
ನಮ್ಮ ಆ್ಯನಿವರ್ಸರಿಗೆ ನಮ್ಮ ರೆಸ್ಟೋರೆಂಟ್ ಪರವಾಗಿ ಗಿಫ್ಟ್ ಎಷ್ಟು ದೊಡ್ಡದಿತ್ತಲ್ಲ. ಥ್ಯಾಂಕ್ ಯು. क्या मम्मा के लिए क्या पापा के लिए? हाँ। देखती हूँ जरा, आप बोलो ना. पता नहीं कि ओपन करूँ. सही. मुझे कुछ डाउट आ रहा है. अभी निकालना है. ओहो, ಇದು ರಶನ್ ಗಿಫ್ಟ್. ವಾವ್, ಸೋ ನೈಸ್ रशु. रशु, ये तो मेरे को यूज नहीं होता है. ये पापा के लिए यूज होता है, बाइक कार के. मम्मा के यूज नहीं होता है. हाँ, तो इसे क्यों लेके आए? ये कहाँ पे डाला है? हाँ? बाइक. हाँ. ಒಂದು ಡ್ಯಾನ್ಸ್ ಪ್ರಿಪೇರ್ ಮಾಡೋಣ. ಲಾಸ್ಟ್ ಟೈಮ್ ನಿಂಗೆ ಮದರ್ಸ್ ಡೇಗೆ ಮಾಡಿದ್ದಲ್ಲ, ಸೇಮ್ ಅದೇ ಥರ. ಚಲೋ ಬಾ, ಶುರು हो जाओ. मम्मी रोटी दो पापा पैसा दो दादू तस्पा दो दादी डिब्बिंगा दो अम्मी ने बेटा दो पटाओ सपने बाबा. ಹ್ಯಾಪಿ ಆ್ಯನಿವರ್ಸರಿ ಅಂತ ಹಾಯ್, ಫೈನಲಿ ನಮ್ಮದು 5th ಇಯರ್ಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಫಿನಿಶ್ ಆಯಿತು. ಇದು ಒಂಥರ ಖುಷಿ ಅನ್ನಿಸ್ತು. ಯಾಕಂದ್ರೆ 5th ಇಯರ್ ಆ್ಯನಿವರ್ಸರಿ ಒಳಗೆ ಏನು ಒಂದು ವಿಶೇಷ ಬಂದಿತ್ತು ಅಂತಂದರೆ, ನಮ್ಮದು 21st ಬಂದಿದ್ದು ಟ್ಯೂಸ್ಡೇ, ಮತ್ತು ಇದು ಆಫ್ಟರ್ 5 years ಬಂದಿದ್ದು ಟ್ಯೂಸ್ಡೇನ ಬಂದಿದ್ದು. 21st ಮೇ ಬಂದಿದ್ದು ಟ್ಯೂಸ್ಡೇ ಬಂದಿತ್ತು. ಆಫ್ಟರ್ 5 years ಆದ್ಮೇಲೆ ಆ್ಯನಿವರ್ಸರಿ ಟ್ಯೂಸ್ಡೇನ ಬಂದಿದ್ದು. ಸೇಮ್ ಡೇ ಸೇಮ್ ಸೆಲೆಬ್ರೇಷನ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟೆ. ಬನ್ನಿ ಇವಾಗ ನಮ್ಮ ರಶ್ವರ್ ಪಪ್ಪ ಅನಿಸಿಕೆಗಳನ್ನು, ಅವ್ರು ಈ ಸೆಲೆಬ್ರೇಷನ್ ಹೆಂಗೆ ಅನ್ನಿಸ್ತು ಅಂತ ಕೇಳ್ತೀನಿ. ರಶ್ವರ್ ಪಪ್ಪ ಹೇಳಿ, ಹೆಂಗೆ ಅನ್ನಿಸ್ತು? ಮಾತಾಡಿ, ನಾಚ್ಕೋಬೇಡಿ, ಮಾತಾಡಿ. ಬೋಲ್ ಜಲ್ದಿ. ರಶ್ವರ್ ಪಪ್ಪ ಕ್ಯಾಮ್ರಾ ಮುಂದೆ ಬಂದಂದ್ರೆ ಮುಖ ತೆಳಗೊಂಡು ಹಾಕೊಂಡು ಹಚ್ಕೋತಾರ. ಸೊ ಅವರು ಬ್ಯಾಕ್ಗ್ರೌಂಡ್ ಅಷ್ಟು ಫೇಸ್ ಮಾಡ್ತಾರ. ಸೊ ಬನ್ನಿ ನಾ ಹೇಳ್ತೀನಿ ಇದ್ರ ಬಗ್ಗೆ. ಇವತ್ತಿನ ಸ್ಪೆಷಲ್ ಏನಂದ್ರಪ್ಪ, 21st May 2019 ಒಳಗೆ ನಮ್ಮದು ಮ್ಯಾರೇಜ್ ಆಗಿತ್ತು. ಅದು ದಿನ ಬಂದ್ಬಿಟ್ಟು ಟ್ಯೂಸ್ಡೇ ಇತ್ತು. ಇವತ್ತು ಆಫ್ಟರ್ 5 years ನಮ್ಮ ಆ್ಯನಿವರ್ಸರಿ ಬಂದಿದ್ದು, 21st May ಬಂದಿದ್ದು ಟ್ಯೂಸ್ಡೇನ ಬಂದಿತ್ತು. ಸೊ ಇದೊಂಥರ ಏನೋ ವಿಶೇಷ, ಸಮಥಿಂಗ್ ಸ್ಪೆಷಲ್ ಅನ್ನೋದು. ಹೆಂಗೆ ಸ್ಪೆಷಲ್ ಅಂದರೆ, ನಮ್ಮ ರಶ್ಶು ಹೆಂಗೆ ನಮ್ಮ ಜೊತೆ ಇದ್ದು ಈ ಸೆಲೆಬ್ರೇಷನ್ ಎಲ್ಲ ಅವನ್ನ ನೋಡ್ಕೊಳ್ಳೋಣ. ಹಾಗಾಗಿ ಟ್ಯೂಸ್ಡೇ ಬಂದಿದ್ದು ಡಬಲ್ ಸ್ಪೆಷಲ್ ಅಂತ ಹೇಳ್ಬೋದು. ಮತ್ತು ಇಲ್ಲ, ಸ್ಪೆಷಲ್ ನೋಡತ್ತೀನಿ. ಯಾಕಂದ್ರೆ ಒಂದು ಸತಿ ಬಂದಿದ್ದು ಮತ್ತು ನೆಕ್ಸ್ಟ್ ಇಯರ್ ಅಲ್ಲ,
5 ಇಯರ್ಸ್ ಕಂಪ್ಲೀಟ್ ಆಗೋದು ದೊಡ್ಡ ಮಾತು. ಅದು ನೆಕ್ಸ್ಟ್ ಬರೋ ದಿನಾನೇ ಟ್ಯೂಸ್ಡೇನ ಬಂದೈತಿ, ಸೇಮ್ ಡೇಟ್ ಬಂದಿತ್ತು. ಆದ್ರೆ ಒಂದೇ ಚೇಂಜಸ್, ಅವಾಗ ಸಿಂಗಲ್ ಇದ್ರಿ, ಇವಾಗ ಬಂದ ಅದು ಈಗ ಅದು ಡಬಲ್ ಸ್ಪೆಷಲ್ ಅಂತ ಹೇಳೋದು. ಐ ಹೋಪ್ ನಿಮಗೆಲ್ಲ ಲೈಕ್ ಆಗೈತೆ ಅಂದ್ರೆ ಲೈಕ್ ಆಗೈತೆ ಅಂತ ತಿಳ್ಕೊಂಡಿನಿ. ಅಷ್ಟೊಂದೇನ ಈಗ ಸಿಂಪಲ್ ಮಾಡೇವಿ. ಇನ್ನೂ ಸಣ್ಣವಾದನ ಆ ಸಣ್ಣದ್ರಾಗ ನೋಡಿ ಖುಷಿ ಪಡ್ಬೇಕು. ಆ ಸಣ್ಣ ಹೌದಾ ಎಷ್ಟು ಇದನ್ನ ಐತ್ಲ, ನಂಗೆ ಗುಡ್ಡದ ಬೆಟ್ಟದಷ್ಟು ಮಾಡ್ದಂಗೆ ಅನ್ಸತೈತೆ ನನಗೆ. ಇದು ಅಂತಲ್ಲ, ನಾ ಎಂಥ ಭಾಗ್ಯವಂತೆ, ಪುಣ್ಯವಂತೆ, ಸೌಭಾಗ್ಯವಂತೆ ಅನ್ನೋದಲ್ಲ. ಎಲ್ಲರೂ ಆ್ಯನಿವರ್ಸರಿ ಅವ್ರ ಮಕ್ಕಳು 20-25 ವರ್ಷ ಆದ್ಮೇಲೆ ಮಾಡ್ತಾರೆ. ನನ್ನ ಮಗ 4 ವರ್ಷ ಇದ್ದಾಗ ನಮ್ದು ಆ್ಯನಿವರ್ಸರಿ ಮಾಡತ್ತಂದ್ರೆ ಲಕ್ಕಿ ಒಬ್ಬೊಬ್ಬರು ಅದಾರಲ್ಲ ದೊಡ್ಡದಾದ್ರೂ ಗೊತ್ತಿರಂಗಿಲ್ಲ ಅವ್ರಿಗೆ ಹೆಂಗೆ ಮಾಡ್ಬೇಕನ್ನೋದು. ಎಕ್ಸೈಟ್ಮೆಂಟ್ ಬಾಡಿತ್ತು. ಸ್ಪೆಷಲ್ ಆಗಿ ಸ್ವೀಟ್ ಮಾಡೀವಿ. ಕೇಕ್ ಅಂತ ಆಯ್ತು. ಇನ್ನು ಮತ್ತು ಬೇಡ ಹೇಳೋದು ಒಂದು ಸ್ವಲ್ಪ ಜನ ನೋಡ್ತಾರೆ, ಅವ್ರಿಗೆ ಅವ್ರ ಮುಂದೆ ಮತ್ತೆ ನಾವೆಲ್ಲ ಹೇಳೋದು ಬಿಟ್ಕೊಡೋದು ಬೇಡ. ಸೊ ಎಂಡ್ ಮಾಡೋದು ಇಲ್ಲಿಗೆ. ಐ ಹೋಪ್ ನಮ್ಮ ರಶೊಂದು 5th ಅವ್ರ ಮಮ್ಮಿ, ನಮ್ಮ ರಶ್ ಅವ್ರ ಮಮ್ಮಿ ಪಪ್ಪನ 5th ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ದು ನಿಮ್ಗೆ ಲೈಕ್ ಆಗ್ತೈತಿ ಅಂತ ತಿಳ್ಕೊಂಡೀನಿ. ಲೈಕ್ ಆದರೆ ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಆಮೇಲೆ ಮತ್ತು ಇನ್ನೊಂದು ಏನಂದ್ರೆ ನಮ್ಮ ರಶಿಗೆ ಹಿಂಗೆ ಬ್ಲೆಸ್ಸಿಂಗ್ ಮಾಡಿರಿ. ಹಿಂಗೆ ಬ್ಲೆಸ್ಸಿಂಗ್ ಹೆಂಗೆ ಮಾಡೋದು, ಆಶೀರ್ವಾದ ಕೊಟ್ಟು ಅವ್ನು ದೊಡ್ಡ ಮಟ್ಟಕ್ಕೆ ಅವ್ನು ಸ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆಸಿ, ದೊಡ್ಡ ಮಟ್ಟಕ್ಕೆ ಬೆಳೆಸ್ರಿ. ಅವ್ನು ಹೆಚ್ಚಿಗೆ ಇನ್ನೂ ಅವ್ನ ಬುದ್ಧಿ ಮಟ್ಟ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೆಸ್ರಿ. ನಿಮ್ಮಿಂದ ಆಗ್ತೈತಿ ಅಂತ ಇದು ಮಾಡಿ ತಿಳ್ಕೊಂಡಿನಿ. ಸೌಂಡ್ ಬರತೈತೆ ಹೊರಗೆ. ಅವ್ನು ಇಲ್ಲಿ ಬಾ ಅಂತಂದ್ರೆ ಒಂದೇ ಅಂತ ಹೋಗಿ ಅಪ್ಪ ಅದನ್ನ ಸುದ್ದಿ ಆಟ ಚಲೋ ಆಟ ಎಲ್ಲ ನಾನು ಯಾಕಂದ್ರೆ ಮುಂದೆ ಅಲ್ಲಿ ಒದ್ದಾಡಕತ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೊಂದು ಅವ್ರು ಹೇಳಿದ್ರಲ್ಲ ಲೈಕ್ ಆಗಿರೋದ್ರಲ್ಲ, ಆಬ್ವಿಯಸ್ಲಿ ಲೈಕ್ ಆಗಿರ್ತೈತಿ ನಿಮಗೆ. ಯಾಕಂದ್ರೆ ಸ್ವಲ್ಪ ನಮ್ದ್ರಾಗ ಈಗ ನಮ್ಮ ಮೊಮ್ಮಗಳೇ ಬಂದ್ಕೊಂಡಂಗೆ ಈಗ ನಾ ಏನು ಸ್ವಲ್ಪ ಗ್ಯಾಪ್ ಬರತ್ತೆ, ನನ್ನ ಜೊತೆ ಮಾತಾಡಕ್ಕೆ ನೀವು ಬರೋದಿಲ್ಲ. ಸ್ವಲ್ಪ ನಾ ಏನಾರ ತೊಂದಿರ್ತೀನಿ, ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋತೀನಿ. ಎಲ್ಲ ರಿವರ್ಸ್ ಇಷ್ಟು ಪ್ರೀತಿ ಕೊಡ್ತಾರೋ ಅದನ್ನು ಅಡ್ಜಸ್ಟ್ ಮಾಡ್ತಾರೆ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ಬಾಯ್. ರಿಷು ಬಾಯ್ ಬೋಲು ಜಲ್ದಿ. ಬಾಯ್ ಬಾಯ್ ನಾನು ನೋಡಿ ನನ್ನ ಮುದ್ದಿನ ಬಂಗಾರ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶ್ ಮಾಡಿ. ಬಾಯ್.